ಎಲ್ಲರಿಗೂ ನಮಸ್ಕಾರ. ಗ್ಯಾಜೆಟ್ನ ಬಳಸಿ ಪ್ರಾಕ್ಟೀಸ್ ಮಾಡುವ ವಿಧಾನಗಳ ಈ ವಿಡಿಯೋಗೆ ಸ್ವಾಗತ. ಭಾಗ 2. ಇನ್ಫ್ರಾರೆಡ್ ಲ್ಯಾಂಪ್ಸ್ ಸೆಲ್ಯುಲರ್ ಮಟ್ಟದಲ್ಲಿ ಇನ್ಫ್ರಾರೆಡ್ ರೇಡಿಯೇಷನ್ ಹೊರಸೂಸಿ ಚರ್ಮವನ್ನು ಭೇದಿಸುವ ವಿದ್ಯುತ್ ಸಾಧನಗಳಾಗಿವೆ. ಇದು ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಹಾಗೂ ವೇಗವಾಗಿ ಗುಣಪಡಿಸುತ್ತದೆ. ಮತ್ತೊಂದೆಡೆ ಸ್ಕ್ಯಾಲ್ಪ್ ಸ್ಟೀಮರ್ಗಳು ನಿಮ್ಮ ಕೂದಲು ಮತ್ತು ನೆತ್ತಿಯ ಎಲ್ಲಾ ರೀತಿಯ ಆರೋಗ್ಯವನ್ನು ಹೆಚ್ಚಿಸಲು ರಕ್ತ ಪರಿಚಲನೆ ಮತ್ತು ನ್ಯಾಚುರಲ್ ಆಯಿಲ್ ಫ್ಲೋ ಅನ್ನು ಉತ್ತೇಜಿಸುತ್ತದೆ. ಇದು ಇದರ ಸಾಧನವಾಗಿವೆ. ಈ ವಿಡಿಯೋದಲ್ಲಿ ಈ ರೀತಿಯ ಸಾಧನಗಳ ಬಳಕೆ ಹಾಗೂ ಉಪಯೋಗವನ್ನು ತಿಳಿದುಕೊಳ್ಳೋಣ. ಕೂದಲು ಉದುರುವಿಕೆಗಾಗಿ ಕೆಂಪು ಬೆಳಕನ್ನು ಲೋ ಲಿವರ್ ಲೈಟ್ ಥೆರಪಿ ಅಥವಾ LLL ಎಂದು ಕರೆಯುತ್ತಾರೆ. ಆಕಸ್ಮಿಕವಾಗಿ 1960ರ ದಶಕದಲ್ಲಿ ಇಲಿಗಳಿಗೆ ಕೀಮೋಥೆರಪಿ ನೀಡಿದಾಗ ಕಂಡುಹಿಡಿಯಲಾಯಿತು. ಕೀಮೋಥೆರಪಿಯು ಕೂದಲು ಉದುರುವಿಕೆಗೆ ಕಾರಣವಾಯಿತು. ಆದರೆ ಇಲಿಗಳನ್ನು ಕೆಂಪು ಬೆಳಕಿನಿಂದ ವಿಕಿರಣಗೊಳಿಸಿದಾಗ ತುಪ್ಪಳವು ಮೊದಲಿಗಿಂತ ಇಂಚುಗಳಷ್ಟು ಹಿಂದಕ್ಕೆ ಬೆಳೆಯುತ್ತದೆ. ಆಧುನಿಕ ರೆಡ್ ಲೈಟ್ ಥೆರಪಿ ಎಂದರೆ ನಿಮ್ಮ ದೇಹವನ್ನು ಥೆರಪೆಟಿಕ್ ಬೆಳಕಿನಿಂದ ಸ್ಯಾಚುರೇಟ್ ಮಾಡಲು ಹೆಚ್ಚಿನ ಶಕ್ತಿಯ LEDಗಳನ್ನು ಬಳಸುವುದು. ಇನ್ಫ್ರಾರೆಡ್ ದೀಪಗಳು ಇನ್ಫ್ರಾರೆಡ್ ವಿಕಿರಣವನ್ನು ಹೊರಸೂಸುವ ವಿದ್ಯುತ್ ಸಾಧನಗಳಾಗಿವೆ. ಇನ್ಫ್ರಾರೆಡ್ ತಾಪನವು ಇನ್ಫ್ರಾರೆಡ್ ದೀಪಗಳನ್ನು ಸಾಮಾನ್ಯವಾಗಿ ಹೀಟ್ ಲ್ಯಾಂಪ್ ಎಂದು ಕರೆಯುತ್ತಾರೆ. ಈ ಹೀಟ್ ಲ್ಯಾಂಪ್ಗಳು ಉಷ್ಣದಲ್ಲಿರುವ ದೇಹಕ್ಕೆ ಇನ್ಫ್ರಾರೆಡ್ ರೇಡಿಯೇಷನ್ ಅನ್ನು ರವಾನೆ ಮಾಡುತ್ತದೆ. ದೊಡ್ಡ ಮೇಲ್ಮೈ ವಿಸ್ತೀರ್ಣ ಹೊಂದಿರುವ ದೇಹವನ್ನು ಬಿಸಿ ಮಾಡಲು ಅಗತ್ಯವಾಗಿರುವ ಇನ್ಫ್ರಾರೆಡ್ ಲ್ಯಾಂಪ್ಗಳ ಶ್ರೇಣಿಯನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಈ ಲ್ಯಾಂಪ್ ಸಾಮಾನ್ಯವಾಗಿ ಇನ್ಫ್ರಾರೆಡ್ ವಿಕಿರಣವನ್ನು ಉತ್ಪಾದಿಸುವ ಪ್ರಕಾಶಮಾನ ಬಲ್ಬ್ ಅನ್ನು ಹೊಂದಿರುತ್ತದೆ. ರೆಡ್ ಲೈಟ್ ಥೆರಪಿಯು ಸಂಧಿವಾತದಿಂದ ಕೀಳು ನೋವುಗಳು, ಸೂರ್ಯಕಿರಣಗಳಿಂದ ಆದ ತೊಂದರೆ ಮತ್ತು ನರಗಳ ತೊಂದರೆ ಸೇರಿದಂತೆ ಹಲವಾರು ಈ ರೀತಿಯ ತೊಂದರೆಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ವಾಸ್ತವವಾಗಿ ಇದು ಕೂದಲು ನಷ್ಟದ ಮೂಲ ಕಾರಣಗಳಲ್ಲಿ ಒಂದಾದ ಥೈರಾಯ್ಡ್ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡುತ್ತದೆ. ರೆಡ್ ಲೈಟ್ ಥೆರಪಿಯು ಒಂದು ರೀತಿಯ ಫೋಟೋಥೆರಪಿಯಾಗಿದ್ದು, ಈ ಚಿಕಿತ್ಸೆಯು ನಿರ್ದಿಷ್ಟ ಬೆಳಕಿನ ತರಂಗಗಳನ್ನು ಬಳಸಿ ಉರಿಯುತ್ತಾ ಕಮ್ಮಿ ಮಾಡಿ ಬೇಗ ಗುಣಪಡಿಸಿ ಆರೋಗ್ಯಕರವಾದ ಚರ್ಮದ ಟೋನ್ ಅನ್ನು ಪ್ರಮೋಟ್ ಮಾಡುತ್ತದೆ. ಕೂದಲು ಉದುರುವಿಕೆ ಚಿಕಿತ್ಸೆ ನೀಡಲು ರೆಡ್ ಲೈಟ್ ವಿಶೇಷವಾಗಿ ಪರಿಣಾಮಕಾರಿಯಾಗಿದೆ. ನಿರ್ದಿಷ್ಟವಾಗಿ 620 ನ್ಯಾನೋಮೀಟರ್ನಿಂದ 660 ನ್ಯಾನೋಮೀಟರ್ ತರಂಗಾಂತರಗಳಲ್ಲಿ ಬೆಳಕು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ರೆಡ್ ಲೈಟ್ ಕೂದಲು ಕಿರುಚೀಲಗಳ ತಳದಲ್ಲಿರುವ ಚರ್ಮವನ್ನು ಸೇರಿ ಮತ್ತು ಹೆಚ್ಚಿನ ಶಕ್ತಿಯನ್ನು ಉತ್ಪಾದಿಸಲು ಮತ್ತು ಶೇಖರಿಸಲು ಕೋಶವನ್ನು ಉತ್ತೇಜಿಸುತ್ತದೆ ಮತ್ತು ಈ ಜೀವಕೋಶಗಳು ರೀಜನರೇಟ್ ಕಾರಣವಾಗುತ್ತದೆ. ಇದರರ್ಥ ಸ್ಕ್ಯಾಲ್ಪ್ನಲ್ಲಿ ಬ್ಲಡ್ ಫ್ಲೋ ಅನ್ನು ಹೆಚ್ಚಿಸಿ ಕೂದಲು ಕಿರುಚೀಲಗಳಲ್ಲಿ ಮೆಟಾಬಾಲಿಸಮ್ ಅನ್ನು ಉತ್ತೇಜಿಸುತ್ತದೆ. ಇದರಿಂದಾಗಿ ಹೆಚ್ಚು ಕೂದಲು ಬೆಳೆಯುತ್ತದೆ. ಉತ್ತಮ ಫಲಿತಾಂಶಕ್ಕೆ ರೆಡ್ ಲೈಟ್ ಥೆರಪಿಯನ್ನು 8 ರಿಂದ 14 ಇಂಚು ಅಂತರದಲ್ಲಿ ನೀಡಬೇಕು. ಈ ಚಿಕಿತ್ಸೆ ನೀಡಿದಾಗ ಬೆಳಗಿನ ಸಂಪೂರ್ಣ ಶಕ್ತಿಯನ್ನು ಚರ್ಮ ಹಾಗೂ ಕೂದಲಿನ ಕಿರುಚೀಲಗಳು ಅಬ್ಸಾರ್ಬ್ ಮಾಡುತ್ತದೆ. ಸಾಮಾನ್ಯ ಆರೋಗ್ಯ ಮತ್ತು ಕ್ಷೇಮಕ್ಕಾಗಿ ದೂರದ ಬೆಳಕನ್ನು ಬಳಸಲು ಸಾಧ್ಯ. ಆದಾಗ್ಯೂ ಕೂದಲು ಉದುರುವಿಕೆಗೆ ಚಿಕಿತ್ಸೆ ನೀಡುವಂತಹ ವಿಶೇಷ ಅಪ್ಲಿಕೇಶನ್ಗಳಿಗಾಗಿ ಸಾಧನದ ಸಂಪೂರ್ಣ ಶಕ್ತಿಯನ್ನು ಕಡಿಮೆ ಅಂತರದಲ್ಲಿ ಬಳಸುವುದು ಅತ್ಯಗತ್ಯ. ಇದನ್ನು ಮಾಡಲು ನಿಮ್ಮ ಕೂದಲಿನ ಮೇಲೆ ಬೆಳಕನ್ನು ಹೊಂದಿರುವ ಸಮತಟ್ಟಾದ ಮೇಲ್ಮೈಯಲ್ಲಿ ಮಲಗುವುದು ಅಥವಾ ಕೈಯಲ್ಲಿ ಹಿಡಿದಿರುವ ಸಾಧನವನ್ನು ಬಳಸುವುದು ಉತ್ತಮ. ಸಾಧ್ಯವಾದಷ್ಟು ಕೂದಲನ್ನು ಹೊರತೆಗೆಯಲು ಪ್ರಯತ್ನಿಸಿ. ಆದರೆ ನೀವು ಸಾಕಷ್ಟು ಶಕ್ತಿಯುತವಾದ ಮಾನ್ಯತೆ ಬಳಸುತ್ತಿದ್ದರೆ ಕೆಲವು ಎಳೆಗಳು ನಿಮ್ಮ ಮತ್ತು ಬೆಳಕಿನ ಅಲೆಗಳ ನಡುವೆ ಸಿಕ್ಕಿದರೆ ಚಿಂತಿಸಬೇಡಿ. ಹೇರ್ ಸ್ಟ್ರೀಮರ್ ಸಾಧನವು ನೀವು ಬಳಸುವ ಹೇರ್ ಪ್ರಾಡಕ್ಟ್ ಅನ್ನು ಕೂದಲಿನ ಆಳಕ್ಕೆ ತಲುಪಿಸಲು ಹಾಗೂ ಹೆಚ್ಚು ಸಮಯದವರೆಗೆ ಮಾಯ್ಶ್ಚರೈಸ್ ಹಾಗೂ ಸ್ಟ್ರೆಂತ್ ಅನ್ನು ಕಾಪಾಡುತ್ತದೆ. ಕೆಲ ವಿಧಗಳು: ಸ್ಟ್ಯಾಂಡಿಂಗ್ ಸ್ಟ್ರೀಮರ್ ಕೆಲ ಸಮಯದವರೆಗೂ ಚಾಲನೆಯಲ್ಲಿ ಇರಿಸಬಹುದು. ಆದ್ದರಿಂದ ಸರಿಯಾದ ಸಮಯವನ್ನು ನಿಗದಿಪಡಿಸಿ ಓವರ್ ಸ್ಟೀಮ್ ಆಗುವುದನ್ನು ತಪ್ಪಿಸಬೇಕು. ಸರಿಯಾದ ಚಿಕಿತ್ಸೆ ಪಡೆಯಲು ಈ ಸಾಧನದ ಕೆಳಗೆ ಕುರ್ಚಿಯನ್ನು ಇರಿಸಿ ಅದರ ಮೇಲೆ ನೇರವಾಗಿ ಕೂರಬೇಕು. ಸ್ಟೀಮಿಂಗ್ ಕಂಪ್ಲೀಟ್ ಆದ ಕೂಡಲೇ ಈ ಸಾಧನವು ತಾನಾಗೆ ಆಫ್ ಆಗುತ್ತದೆ. ಟೇಬಲ್ ಟಾಪ್ ಸ್ಟೀಮರ್ ಈ ಸಾಧನಕ್ಕೆ ಡಿಸ್ಟಿಲ್ಡ್ ನೀರನ್ನು ಸೇರಿಸಿ ವಿದ್ಯುತ್ ಸಂಪರ್ಕ ನೀಡಬೇಕು. ತಲೆಯನ್ನು ನೇರವಾಗಿ ಇರಿಸುವುದರಿಂದ ಸಮವಾಗಿ ಕೂದಲಿನ ಬೆಳೆಗಳನ್ನು ಮಾಯ್ಶ್ಚರೈಸ್ ಮಾಡುತ್ತದೆ. ಹ್ಯಾಂಡ್ ಹೆಲ್ಡ್ ಸ್ಟೀಮರ್ ಈ ಸಾಧನಕ್ಕೆ ಡಿಸ್ಟಿಲ್ಡ್ ನೀರನ್ನು ತುಂಬಿ ಸಾಧನ ಬಿಸಿಯಾಗಲು ವಿದ್ಯುತ್ ಸಂಪರ್ಕ ಕೊಟ್ಟು ಕೆಲ ಕ್ಷಣಗಳು ಕಾಯಬೇಕು. ನಂತರ ಆನ್ ಬಟನ್ ಪ್ರೆಸ್ ಮಾಡಿ ಅಗತ್ಯವಿರುವ ಹಾಗೆ
ಕೂದಲಿನ ಪ್ರತಿ ಭಾಗಕ್ಕೂ ಸ್ಟೀಮ್ ನೀಡಬೇಕು. ಈ ಸ್ಟೀಮರ್ ಏಜೆಂಟ್ಸ್ಗಳಿಗೆ ನಿಮ್ಮ ಕೂದಲಿಗೆ ಸರಿಯಾಗಿ ಸ್ಟೀಮ್ ನೀಡುವಂತೆ ಮಾಡುತ್ತದೆ. ಯಾವುದೇ ಡಿಸ್ಕಂಫರ್ಟ್ ಆಗದೇ ಇರಲು ಸ್ಟೀಮರ್ ಅನ್ನು ನೆತ್ತಿಯಿಂದ ಸ್ವಲ್ಪ ಅಂತರದಲ್ಲಿ ಇರಿಸಿಕೊಳ್ಳಬೇಕು. ಈಗ ಹೇರ್ ಸ್ಟೀಮರ್ ಅನ್ನು ಹೇಗೆ ಬಳಸಬೇಕೆಂದು ತಿಳಿದುಕೊಳ್ಳೋಣ. ಕೂದಲಿನ ಆರೈಕೆಯ ರೂಟೀನ್ನಿಂದ ಉತ್ತಮ ಫಲಿತಾಂಶ ಪಡೆಯಲು ಕೂದಲಿನ ಹೊರಪದರಕ್ಕೆ ತಲುಪಬಹುದಾದ ಹೈಡ್ರೇಟಿಂಗ್ ಹಾಗೂ ಹ್ಯೂಮಿಕ್ಟೆಂಟ್ಸ್ ಅಂಶಗಳನ್ನು ಹೊಂದಿರುವಂತಹ ಕಂಡೀಷನರ್ಗಳನ್ನು ಇಟ್ಕೊಂಡಿರಬೇಕು. ನೀವು ಆಯ್ಕೆ ಮಾಡುವ ಉತ್ಪನ್ನಗಳು ಹಾನಿಕಾರಕ ಅಡಿಟಿವ್ಸ್ಗಳಿಂದ ಮುಕ್ತವಾಗಿರಬೇಕು. ಹೆಚ್ಚಿನ ಪ್ರಯೋಜನ ಪಡೆಯಲು ಕಂಡೀಷನರ್ಸ್ ಹಾಗೂ ಹೇರ್ ಮಾಸ್ಕ್ಗಳ ಜೊತೆಗೆ ಕೂದಲಿಗೆ ಎಣ್ಣೆ ಹಚ್ಚಿ ಸ್ಟೀಮ್ ತಗೊಳ್ಳಬೇಕು. ಉತ್ತಮ ಫಲಿತಾಂಶಕ್ಕಾಗಿ ಸಲ್ಫೇಟ್ಸ್ ಇಲ್ಲದ ಪೆನಿಟ್ರೇಟಿಂಗ್ ಪದಾರ್ಥಗಳಿರುವ ರೈಸಿಂಗ್ ಉತ್ಪನ್ನಗಳನ್ನು ಆಯ್ಕೆ ಮಾಡಬೇಕು. ಉತ್ತಮ ಫಲಿತಾಂಶಕ್ಕಾಗಿ ಕನಿಷ್ಠ 15 ನಿಮಿಷಗಳ ಕಾಲ ಒಂದು ಆರಾಮದಾಯಕ ಜಾಗವನ್ನು ಸ್ಟೀಮ್ ನೀಡಲು ಸೆಟಪ್ ಮಾಡಬೇಕು. ಟೇಬಲ್ ಟಾಪ್ ಸ್ಟೀಮರ್ಗಳಿಗೆ ಉಪಕರಣವು ತಲೆಯನ್ನು ಸಂಪೂರ್ಣವಾಗಿ ಮುಚ್ಚುವಷ್ಟು ಎತ್ತರದಲ್ಲಿ ಹಾಗೂ ಅದರ ಕೆಳಗೆ ಕುಳಿತುಕೊಳ್ಳಲು ಕುರ್ಚಿ ಇದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಹ್ಯಾಂಡ್ ಹೆಲ್ಡ್ ಸ್ಟೀಮರ್ಗಳಿಗೆ ಎಲೆಕ್ಟ್ರಿಕ್ ಔಟ್ಲೆಟ್ ಬಳಿ ಇರುವ ಯಾವುದೇ ಜಾಗವನ್ನು ಬಳಸಿಕೊಳ್ಳಬಹುದು. ಸ್ಟೀಮ್ ನೀಡುವ ಮೊದಲು ಯಾವುದೇ ಉತ್ಪನ್ನಗಳನ್ನು ಕೂದಲಿಗೆ ಅಪ್ಲೈ ಮಾಡಬೇಡಿ. ಒಂದು ಉತ್ತಮ ಸಲಹೆ ಎಂದರೆ ಕೂದಲು ಬಂಡಿ ಶರಗಳನ್ನು ಸಂಪೂರ್ಣವಾಗಿ ಹೀರಿಕೊಳ್ಳಲು ಆಗ ತಾನೇ ತೊಳೆದು ಕೂದಲಿನೊಂದಿಗೆ ಸ್ಟೀಮ್ ಶುರು ಮಾಡಬೇಕು. ಉತ್ತಮ ಫಲಿತಾಂಶಕ್ಕಾಗಿ ಬರೀ 1 ಬಾರಿ ಅಲ್ಲದೆ 2 ಬಾರಿ ಸ್ಟೀಮ್ ಅನ್ನು ತೆಗೆದುಕೊಳ್ಳುವುದು ಉತ್ತಮ. 5 ನಿಮಿಷಗಳ ಕಾಲ ಸ್ಟೀಮ್ನೊಂದಿಗೆ ಹೇರ್ ವಾಶ್ ಮಾಡಿ ನಂತರ ಡೀಪ್ ಕಂಡೀಷನರ್ಗೆ ಚಿಕಿತ್ಸೆಯನ್ನು ಅಪ್ಲೈ ಮಾಡಬೇಕು. ಇದು ಕ್ಯೂಟಿಕಲ್ ಓಪನ್ ಆಗಲು ಸಹಾಯ ಮಾಡುತ್ತದೆ. ಕಂಡೀಷನರ್ ಅಪ್ಲೈ ಮಾಡಿದ ಮೇಲೆ ಸ್ಟೀಮರ್ ಅನ್ನು 15 ನಿಮಿಷಗಳ ಕಾಲ ಯೂಸ್ ಮಾಡಬೇಕು. ಬದಲಾವಣೆಯನ್ನು ನೋಡಲು ಈ ವಿಧಾನವನ್ನು 2 ಬಾರಿ ಮಾಡಬೇಕು. ಕ್ಯೂಟಿಕಲ್ ಅನ್ನು ಸೀಲ್ ಮಾಡಲು ತಣ್ಣೀರಿನಿಂದ ಕೂದಲನ್ನು ತೊಳೆಯಿರಿ. ಸ್ಟೀಮರ್ನ ಕೆಳ ಉಪಯೋಗಗಳು: ಕೂದಲಿನ ಬ್ರೇಕೇಜ್ ಅನ್ನು ಕಡಿಮೆ ಮಾಡುತ್ತದೆ, ನೆತ್ತಿಯನ್ನು ಹಾಗೂ ಕೂದಲನ್ನು ಶುದ್ಧಗೊಳಿಸುತ್ತದೆ, ಉತ್ಪನ್ನದ ಪೆನೆಟ್ರೇಷನ್ ಅನ್ನು ಸುಧಾರಿಸುತ್ತದೆ, ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ, ಕರ್ಲ್ಸ್ ಅನ್ನು ವರ್ಧಿಸುತ್ತದೆ, ಎಲಾಸ್ಟಿಸಿಟಿಯನ್ನು ವರ್ಧಿಸುತ್ತದೆ, ನೆತ್ತಿಯನ್ನು ಹಾಗೂ ಕೂದಲನ್ನು ವರ್ಧಿಸುತ್ತದೆ, ಡೀಪ್ ಕಂಡೀಷನ್ ಮಾಡಲು ಸಹಾಯ ಮಾಡುತ್ತದೆ. ಲೋ ಪ್ರಾಸ್ಪ್ಯಾರಿಟಿ ಇರುವ ಕೂದಲಿಗೆ ಇದು ಉತ್ತಮ. ಸ್ಟೀಮರ್ನ ಬಳಸುವಾಗ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತೆ ಕ್ರಮಗಳು: ವಾರಕ್ಕೆ 1 ಬಾರಿ ಅಥವಾ ಆಗಾಗ 20 ರಿಂದ 30 ನಿಮಿಷಗಳವರೆಗೆ ಸ್ಟೀಮ್ ತೆಗೆದುಕೊಳ್ಳಬೇಕು. ಸ್ಟೀಮ್ ಅನ್ನು ಕಂಡೀಷನರ್ನೊಂದಿಗೆ ತೆಗೆದುಕೊಳ್ಳಿ. ಒಂದು ಒರೆಸುವ ಬಟ್ಟೆ ಅಥವಾ ಹೆಡ್ ಬ್ಯಾಂಡ್ ಅನ್ನು ಧರಿಸಿ ಹಾಗೂ ಮುಖವನ್ನು ಒರೆಸಿಕೊಳ್ಳಲು ಬಳಸಿ. ಸ್ಟೀಮ್ ಕೂದಲಿನ ಕೊನೆಯವರೆಗೂ ತಲುಪುತ್ತಿದೆ ಎಂದು ಖಚಿತಪಡಿಸಿಕೊಳ್ಳಿ. ಹೀಗೆ ಮಾಡಲು ಕೂದಲಿಗೆ ಕ್ಲಿಪ್ ಹಾಕಿಕೊಳ್ಳಿ. ಕೂದಲು ತಣ್ಣಗಾಗಲು ಬಿಡಿ. ಕೂದಲ ಜೊತೆಗೆ ಈ ರೀತಿ ಮಾಡದಿರಿ. ನಿಮ್ಮ ಕೂದಲನ್ನು ಸ್ಟೀಮರ್ ಕೆಳಗೆ ಜೋತು ಬಿಡಬೇಡಿ. ತಲೆಯ ಯಾವ ಭಾಗವನ್ನು ಮರೆಯಬೇಡಿ. ನಿಮ್ಮ ತಲೆಯನ್ನು ಕವರ್ ಮಾಡಬೇಡಿ. ಸ್ಟೀಮರ್ನ ನೀರು ಕುದಿಯುವವರೆಗೂ ಸ್ಟೀಮರ್ ಅನ್ನು ತೆಗೆದುಕೊಳ್ಳಬೇಡಿ. ಕಂಡೀಷನರ್ ಅಪ್ಲೈ ಮಾಡಿ 5 ರಿಂದ 7 ನಿಮಿಷಗಳಾದ ನಂತರ ಸ್ಟೀಮರ್ ಕೆಳಗೆ ಹೋಗಬೇಕು. ಅತಿಯಾಗಿ ಸ್ಟೀಮರ್ ಬಳಸಬೇಡಿ. ಸ್ಟೀಮರ್ನೊಂದಿಗೆ ನಿಮ್ಮ ಕುತ್ತಿಗೆಯನ್ನು ಇರಿಸಿಕೊಳ್ಳಲು ಮರೆಯಬೇಡಿ. ಈ ವಿಡಿಯೋದಲ್ಲಿ ಈ ಕೆಳಕಂಡ ವಿಷಯಗಳ ಬಗ್ಗೆ ತಿಳಿದುಕೊಂಡೆವು. ಗಂಡಸರ ಹಾಗೂ ಹೆಂಗಸರಲ್ಲಿ ಕೂದಲಿನ ಬೆಳವಣಿಗೆಯಲ್ಲಿ ರೆಡ್ ಲೈಟ್ ಚಿಕಿತ್ಸೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು. ರೆಡ್ ಲೈಟ್ ಚಿಕಿತ್ಸೆಯು 620 ನ್ಯಾನೋಮೀಟರ್ನಿಂದ 660 ನ್ಯಾನೋಮೀಟರ್ ತರಂಗಾಂತರದೊಳಗೆ ಇರೇಡಿಯೇಟೆಡ್ ಬೆಳಕನ್ನು ಬಳಸುತ್ತದೆ. ಇದು ಕೂದಲು ಉದುರುವಿಕೆಗೆ ಚಿಕಿತ್ಸೆ ನೀಡಲು ಪರಿಣಾಮವಾಗಿದೆ. ರೆಡ್ ಲೈಟ್ ಚಿಕಿತ್ಸೆಯನ್ನು ಹೆಚ್ಚಾಗಿ ಇನ್ಫ್ಲಮೇಷನ್ ಕಡಿಮೆ ಮಾಡಲು ಮತ್ತು ಗುಣಪಡಿಸುವಿಕೆಯನ್ನು ವೇಗಗೊಳಿಸಲು ಬಳಸಲಾಗುತ್ತದೆ. ಸ್ಕ್ಯಾಲ್ಪ್ ಸ್ಟೀಮರ್ ಕೂದಲಿನ ಬ್ರೇಕೇಜ್ ಅನ್ನು ಕಡಿಮೆ ಮಾಡಿ ಕೂದಲಿನ ಎಲಾಸ್ಟಿಸಿಟಿಯನ್ನು ವರ್ಧಿಸುತ್ತದೆ. ಸ್ಟೀಮರ್ ಉತ್ಪನ್ನಗಳ ಪೆನಿಸ್ಟ್ರೇಷನ್ ಅನ್ನು ಇಂಪ್ರೂವ್ ಮಾಡಿ ಕೂದಲಿಗೆ ಕಂಡೀಷನ್ ಮಾಡಲು ಸಹಾಯ ಮಾಡುತ್ತದೆ. ಆದ್ದರಿಂದ ಕೂದಲಿನ ಹಾಗೂ ನೆತ್ತಿಯ ಸಂಪೂರ್ಣ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತದೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.